ಎಲ್ರಿಗೂ ನಮಸ್ಕಾರ. ಸಂತೋಷ ಅಂದರೆ ಏನು? ಸಂತೋಷ ಹ್ಯಾಪಿನೆಸ್ ಅಂತಂದರೆ ನಾವೇನಾದರೂ ಹೊಸ ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ಸಂತೋಷ ಬರೋದಿಲ್ಲ. ಅಥವಾ ನಾವು ಹೋಗಿ ಪಾರ್ಟಿ ಮಾಡಿ ಏನಾದ್ರು ಮದ್ಯ ಆಲ್ಕೋಹಾಲ್ ಸೇವಿಸಿ ಅದರಿಂದ ಸಂತೋಷ, ಅವೆಲ್ಲ ಟೆಂಪ್ರರಿ ಕ್ಷಣಿಕ ಸುಖಗಳು. ಲಾಂಗ್ ಟರ್ಮ್ ಹ್ಯಾಪಿನೆಸ್ ಸಂತೋಷ ಹೆಂಗೆ ಬರುತ್ತಂದರೆ, ನಮಗೆ ಜೀವನದಲ್ಲಿ ಯಾವುದು ನಮಗೆ ಕಾಟ ಕೊಡ್ತಾ ಇದೆ, ಮನಸ್ಸಿಗೆ ಶಾಂತಿ ಕೊಡ್ತಾ ಇಲ್ಲ, ಅದನ್ನು ಜೀವನದಲ್ಲಿ ತೆಗಿಬೇಕು. ನಾವು ಏನಾದ್ರು ತಗೊಳ್ಳೋದ್ರಿಂದ ಸಂತೋಷ ಬರೋದಿಲ್ಲ, ಯಾವುದು ಬೇಡವಲ್ಲ ಅದನ್ನು ತೆಗೆಯೋದ್ರಿಂದ ಸಂತೋಷ ಬರುತ್ತೆ. ನೀವು ಸಾಲ ಮಾಡಿದ್ರೆ ತುಂಬ, ಅದು ನಿಮ್ಗೆ ಯಾವಾಗಲೂ ತಲೆಯಲ್ಲಿರುತ್ತೆ. ಒಂದು ಕ್ಷಣಿಕ ಸುಖ ಬಂದರೂ ಕೂಡ ನೆಕ್ಸ್ಟ್ ಟೈಮ್ ಮತ್ತೆ ನೀವು ಅದನ್ನು ನೆನಪಾಗುತ್ತೆ. ಸಾಲ ಮಾಡಿದ್ದನ್ನು ಆದಷ್ಟು ಬೇಗ ತೀರಿಸಿ, ಸಾಲ ಕಡಿಮೆ ಮಾಡಿ, ಖರ್ಚು ಕಡಿಮೆ ಮಾಡಿ, ಅದರಿಂದ ಸಂತೋಷ ಜಾಸ್ತಿ ಆಗ್ತದೆ, ನೆಮ್ಮದಿ ಜಾಸ್ತಿ ಆಗ್ತದೆ. ಮತ್ತು ಕೆಲವೊಂದು ಜನ ಇರ್ತಾರೆ, ನಿಮ್ದು ಎನರ್ಜಿನ ಡ್ರೈನ್ ಮಾಡ್ತಾ ಇರ್ತಾರೆ, ನಿಮ್ಗೆ ಯಾವಾಗಲೂ ಕಿರಿಕಿರಿ ಮಾಡ್ತಾ ಇರ್ತಾರೆ, ಅವ್ರ ಮನಸ್ಸಲ್ಲೇ ಕಿರಿಕಿರಿ ಮಾಡ್ತಾ ಇರ್ತಾರೆ. ಲಾಂಗ್ ಟರ್ಮಲ್ಲಿ ಭಾಳ ವರ್ಷದಿಂದ ಕಿರಿಕಿರಿ ಮಾಡಿ 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 ಅದು ಕೂಡ ಒಳ್ಳೆಯದಲ್ಲ. ಅಂಥ ವ್ಯಕ್ತಿಗಳಿಂದ ದೂರವಿರಿ, ಅಂಥವ್ರನ್ನ ಅವಾಯ್ಡ್ ಮಾಡಿ. ನಿಮ್ದು ಯಾವುದು ಟಾಕ್ಸಿಕ್ ಪೀಪಲ್ ಅಂತಾರೆ, ಯಾರು ನಿಮಗೆ ಕಿರಿಕಿರಿ ಮಾಡ್ತಾರೆ ಅವ್ರನ್ನ ದೂರ ಇಡಿ. ಕೆಲವೊಬ್ಬರು ಅನ್ವಾಂಟೆಡ್ ಕೆಲಸ ಮಾಡ್ತಾ ಇರ್ತಾರೆ, ಅಬ್ಲಿಗೇಷನ್, ಇದು ಡೈಲಿ 2 hours ಈ ಕೆಲಸ ಮಾಡಬೇಕು, ಆ ಕೆಲಸದಿಂದ ಏನೂ ಪ್ರಯೋಜನ ಇಲ್ಲ. ಬಟ್ ಯಾವಾಗಲೂ ಅದು ಸಮಯವು ವ್ಯರ್ಥ ಆಗೋದು ಅಷ್ಟೇ ಅಲ್ಲ, ತಲೆಯಲ್ಲಿ ಒಂದು ಅನ್ಹ್ಯಾಪಿನೆಸ್, ಟೈಮ್ ವೇಸ್ಟ್ ಆಗುತ್ತೆ. ಈ ಥರ ನಿಮ್ಮ ಜೀವನದಲ್ಲಿ ಸಮಯ ಹಾಳು ಮಾಡುವಂಥದ್ದು ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಅಂತ ನೀವು ಕೂತ್ಕೊಂಡು ಯೋಚನೆ ಮಾಡಿ ಅದನ್ನು ತೆಗೀರಿ. ಸಂತೋಷ ಜಾಸ್ತಿ ವಸ್ತುಗಳನ್ನ ಕೂಡಿಸೋದ್ರಿಂದ ಬರೋದಿಲ್ಲ. ಯಾವುದು ಅಸಂತೋಷ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡೋದಿಲ್ಲ, ಆ ವಿಷಯಗಳನ್ನ ತೆಗಿತಾ ಹೋದರೆ ನೀವು ಸಂತುಷ್ಟ ಆಗ್ತೀರ.